ಶಿವನೇ ಭವನೇ ಮಲ್ಲಯ್ಯ, ಮಲ್ಲಯ್ಯ, ನೀ ಎಲ್ಲಿ ಅಡಗಿಕೊಂಡಿರುವೆ ಮಲ್ಲಯ್ಯ? ನಾನಿಷ್ಟು ಆರ್ತನಾಗಿ ಕೂಗಿಕೊಂಡರೂ ನಿನಗೆ ಕೇಳಿಸದಷ್ಟು ಕಿವುಡೆ. ಎಲ್ಲಿರುವೆ ಮಲ್ಲಯ್ಯ? ದೇವಾ ಎಲ್ಲಿರುವೆ ಮಲ್ಲಯ್ಯ? ದೇವಾ ಎಲ್ಲಿರುವೆ ಮಲ್ಲಯ್ಯ? ಎಲ್ಲಿರುವೆ ಮಲ್ಲಯ್ಯ? ದೇವ ಎಲ್ಲಿರುವೆ ಮಲ್ಲಯ್ಯ? ಅಂಬಲಿಯ ತಾರೆಂದು ನಂಬಿಸಿ ವಿನಯದಿ ಅಂಬಲಿಯ ತಾರೆಂದು ನಂಬಿಸಿ ವಿನಯದಿ ಮಮತೆಯ ತೋರಿ ಮರೆಯಾದೆಯೋ ನೀ. ಮಮತೆಯ ತೋರಿ ಮರೆಯಾದೆಯೋ ನೀ. ಮಲ್ಲಿನಾಥನೇ ನಿನ್ನ ವಂದಿಸಿ ವಿನಯದಿ ಮಲ್ಲಿನಾಥನೇ ನಿನ್ನ ವಂದಿಸಿ ವಿನಯದಿ ಸಾರ್ಥಕಗೊಳಿಸುವೆ ನೀ ಜೀವನ. ಸಾರ್ಥಕಗೊಳಿಸುವೆ ನೀ ಜೀವನ. ಎಲ್ಲಿರುವೆ ಮಲ್ಲಯ್ಯ? ದೇವ ಎಲ್ಲಿರುವೆ ಮಲ್ಲಯ್ಯ? ಮಲ್ಲಯ್ಯ, ನೀ ಎಲ್ಲಿ ಅಡಗಿಕೊಂಡಿರುವೆ ಮಲ್ಲಯ್ಯ? ಮಲ್ಲಯ್ಯ, ನೀ ಎಲ್ಲಿ ಬಚ್ಚಿಟ್ಟುಕೊಂಡಿರುವೆ ಮಲ್ಲಯ್ಯ? ಮಲ್ಲಯ್ಯ, ನಾನಿಷ್ಟು ಆರ್ತನಾಗಿ ಕೂಗಿಕೊಂಡರೂ ನಿನಗೆ ಕೇಳಿಸದಷ್ಟು ಕಿವುಡೆ. ನನ್ನ ನಿರ್ಧಾರವನ್ನು ಕೇಳು ಮಲ್ಲಯ್ಯ. ನಿನ್ನನ್ನು ಕಾಣದೆ ನಾನು ಬದುಕಿ ಊರು ಸೇರಲಾರೆ. ನಿನಗಾಗಿ
ನಿನಗಾಗಿ ತಂದಿರುವ ಈ ಮಜ್ಜಿಗೆ ಅಂಬಲಿಯನ್ನು ನೀನು ಸ್ವೀಕರಿಸಲೇಬೇಕು. ಮಲ್ಲಯ್ಯ, ಹುಡುಗನ ಮಾತೆಂದು ಅಡಗಿ ಕೂರಬೇಡ. ನೀನು ಬರುವವರೆಗೆ ಕಾಯುವವನಲ್ಲ ನಾನು. ನೀನೀಗಲೇ ಓಡಿ ಬರಬೇಕು. ಇಲ್ಲದಿದ್ದರೆ ಸಿದ್ಧರಾಮನ ಶರೀರ ಈ ರುದ್ರ ಗಂಬರಿಯ ಕೆಳಗೆ ಬಿದ್ದು ಚೂರು ಚೂರಾಗಿ ಹೋಗಲಿದೆ. ಮಲ್ಲಯ್ಯ, ನೀನು ನನ್ನನ್ನು ಪರೀಕ್ಷಿಸುತ್ತಿರಬಹುದು, ಆದರೆ ನಿನಗೆಂದಿಗೂ ಗೆಲುವಾಗಲಾರದು. ನನ್ನ ನಿರ್ಧಾರ ಅಚಲ. ನೀನು ಬರಬೇಕು, ಇಲ್ಲವೇ ನನ್ನೀ ಪ್ರಾಣ ಇಲ್ಲಿಯೇ ಕೊನೆಯಾಗಬೇಕು. ಸ್ವೀಕರಿಸು, ಸ್ವೀಕರಿಸು ಮಲ್ಲಯ್ಯ, ನನ್ನ ಪ್ರಾಣಗಳನ್ನೇ ಸ್ವೀಕರಿಸು. ಮಲ್ಲಯ್ಯ, ಮಲ್ಲಯ್ಯ, ಮಲ್ಲಯ್ಯ. ಮಲ್ಲಯ್ಯ, ಮಲ್ಲಯ್ಯ, ಮಲ್ಲಯ್ಯ. ಮಗು, ಬಹಳ ಯುಕ್ತಿ ಆಯ್ತೆ. ಹೇಳಪ್ಪ, ಹೇಳು. ಎಲ್ಲ ಮನ ಕರಗಿದ, ತನು ಕರಗಿದ, ದುಃಖವಿದಾರದಯ್ಯ. ಮನವೆಂಬ ಪೂರಸಿಗೆ ಗುರಿ ಮಾಡಿದವರಾರಯ್ಯ. ಹಾ ಎಂಬ ಧ್ವನಿಯ ಕೇಳಲಾರದೆ ಬಂದು ಕರುಣದಿಂ ಶಿರ ಹಿಡಿದೆತ್ತಿ ಎನ್ನ ಕಣ್ಣೀರು ತೊಡೆದೆಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಬಹಳ ದಣಿದೆಯ ಕಂದ. ಎಲ್ಲಿ ನನಗಾಗಿ ತಂದಿರುವ ಮಜ್ಜಿಗೆ ಅಂಬಲಿಯಲ್ಲಿ? ಮನ್ನಿಸು ಮಲ್ಲಯ್ಯ, ನಾನು ಶಿಖರದಿಂದುರುಳಿ ಬೀಳುವಾಗ ಆ ಪಾತ್ರೆ ಎಲ್ಲಿ ಬಿದ್ದು ಹೋಯಿತೋ ಏನೋ. ಮಲ್ಲಯ್ಯ, ನನ್ನನ್ನು ಮನ್ನಿಸು. ಸಿದ್ಧರಾಮ, ನನ್ನನ್ನು ಹಂಬಲಿಸಿ ಅಷ್ಟು ದೂರದಿಂದ ಇಲ್ಲಿ ಓಡಿ ಬಂದು ಶಿಖರದಿಂದ ಉರುಳಿ ಬಿದ್ದಾಗ ಏನಾದರೂ ಪೆಟ್ಟಾಯಿತೆ? ಘಾಸಿಗೊಂಡೆಯಾ? ಇಲ್ಲ ಇಲ್ಲ ಎನ್ನ ತಂದೆ, ನೀನು ನನ್ನನ್ನು ಮಧ್ಯದಲ್ಲಿಯೇ ಎತ್ತಿಕೊಂಡು ನನ್ನ ಪ್ರಾಣಾಪಾಯದಿಂದಲೇ ಕಾಪಾಡಿ ನನ್ನ ಮೃತ್ಯುವನ್ನು ಗೆದ್ದು ನೀನು ಮೃತ್ಯುಂಜಯನಾದೆ. ಹಾಗೆಯೇ ನೀನು ಅಷ್ಟು ದೂರದಿಂದ ತಂದ ಆ ರುಚಿಯಾದ ಮಜ್ಜಿಗೆ ಅಂಬಲಿಯನ್ನು ಚೆಲ್ಲು ಹೋಗಲಿ ಬಿಡುವನೇ ಸಿದ್ಧರಾಮ. ನೋಡಲ್ಲಿ, ಆ ಅಂಬಲಿಯ ಪಾತ್ರೆ ಒಂದು ಲತೆಗೆ ಸಿಕ್ಕಿ ತೂಗಾಡುತ್ತಿದೆ. ಆ ಅಂಬಲಿ ಪಾತ್ರೆ ಇಟ್ಕೊಡ್ರಿ. ಆ ಅಂಬಲಿಯ ಪಾತ್ರೆ, ಆ ರುಚಿಯಾದ ಅಂಬಲಿ ನನ್ನನ್ನು ಕುಡಿಬಾ ಎಂದು ಕರೆಯುತ್ತಿದೆ. ಇದಲ್ಲ, ಇನ್ನೊಂದು ತಮ್ಮ ದೊಡ್ಡದಾಗಿ ಬಿದ್ದೈತೆ. ಮಗು, ಮಲ್ಲಯ್ಯ, ನೀನು ಅಂಬಲಿಯನ್ನ ಕುಡಿ. ಮಲ್ಲಯ್ಯ, ಮೃದು ಮಾತುಗಳಿಂದ ಮತ್ತೆ ನನ್ನನ್ನು ಮೋಸಗೊಳಿಸಬೇಡ. ನನಗೆ ತಂದೆ, ತಾಯಿ, ಊರು, ಕೇರಿ ಎಲ್ಲವೂ ನೀನೇ. ನನ್ನನ್ನು ಬಿಟ್ಟು ನೀನು ಎಂದಿಗೂ ಅಗಲಿರಬೇಡ ಮಲ್ಲಯ್ಯ. ನಾನು ನಿನ್ನನ್ನು ಬಿಟ್ಟು ಎಂದಿಗೂ ಅಗಲಿರಲಾರೆ ಮಲ್ಲಯ್ಯ, ನಾ ಅಗಲಿರಲಾರೆ. ಸಿದ್ಧರಾಮ, ಹೇಳು, ನೀನೆಂದೂ ನನ್ನನ್ನು ಅಗಲಿರದಂತೆ ಮಾಡುತ್ತೇನೆ. ಸಿದ್ಧರಾಮ, ನಿನಗೆ ಲಿಂಗ ಧಾರಣೆ ಆಗಿದೆ ಹೊರತು ದೀಕ್ಷೆ ಆಗಿಲ್ಲ. ನಿನಗೆ ಆ ಮಹಾದೀಕ್ಷೆಯನ್ನ ನಾನು ನಿನಗೆ ಜಂಗಮ ಗುರುವಾಗಿ ಕೊಡುತ್ತೇನೆ. ಆಗ ನಿನ್ನಲ್ಲಿ ನಾನು ಇರುವೆಂಬ ಭಾವನೆ ವಾಸವಾಗುತ್ತೆ. ಬಾ ಸಿದ್ಧರಾಮ. ತ್ರಿಪುರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ನಮೋ ನಮಃ. ಓಂ ದಚ್ಚಯ್ಯೋರಾವೃಣೀಮಹಿ ಗಾತುಂ ಯಜ್ಞಾಯ ಗಾತುಂ
ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರಮಾನುಷೇಭ್ಯಃ ಓರ್ಧ್ವಂ ಧಿಗೋಮೇ ಜಗಂ ಶನ್ನೋ ಅಸ್ತತಿಪದೇ ಶಂಚದತ್ಪದೇ ಓಂ ಶಾಂತಿ ಶಾಂತಿ ಶಾಂತಿಃ ಓಂ ಶ್ರೀ ಶಿವಾರ್ಪಣಮಸ್ತು. ಸಿದ್ದರಾಮ, ಈಗ ಹೇಳು, ನಾನು ನಿನ್ನಲ್ಲಿ ಇರುವವೆಂಬ ಭಾವನೆ ಭಾಸವಾಗುತ್ತಿಲ್ಲವೇ? ನಿಜ ಮಲ್ಲಯ್ಯ, ನೀನು ನನ್ನಿಂದ ದೂರವಾಗದೆ ಸದಾ ನನ್ನ ಇಷ್ಟಲಿಂಗವಾಗಿ, ಪ್ರಾಣಲಿಂಗವಾಗಿ, ಭಾವಲಿಂಗವಾಗಿ ನೀನು ನನ್ನಲ್ಲೇ ಇರುವಂತೆ ಭಾಸವಾಗುತ್ತಿದೆ. ನಿನ್ನ ಭಕ್ತಿಗೆ ಸಂಪ್ರೀತನಾಗಿದೆ ಸಿದ್ದರಾಮ. ಮಲ್ಲಯ್ಯ, ಆಗಲೇ ನಿನ್ನ ತಂದೆ ತಾಯಿಗಳು ಸಾಕಷ್ಟು ಕಡೆ ಹುಡುಕಿ ಸಂತಾಪದಿಂದ ಬಳಲಿ ಹೋಗಿದ್ದಾರೆ. ನೀನೀಗಲೇ ಹೋಗಿ ಅವರನ್ನ ಸಮಾಧಾನಗೊಳಿಸಬೇಕು. ನೀನು ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಈ ಬೂರುಣ ತೀರಿಸಿದಾನೇ ನನ್ನನ್ನು ಹೊಂದಬೇಕು. ನಿನ್ನಿಂದ ಬಹಳ ಜನಕ್ಕೆ ಉಪಕಾರವಾಗಬೇಕಾಗಿದೆ. ಸಾಮಾನ್ಯ ಜನಕ್ಕೆ ಮುಕ್ತಿ ಮಾರ್ಗವನ್ನು ತೋರಿಸಬೇಕಾಗಿದೆ. ನೀನೀಗಲೇ ಹೋಗಿ ಆ ಸೊನ್ನಲಿಗೆಯನ್ನು ಮತ್ತೊಂದು ಶ್ರೀಶೈಲ ಕ್ಷೇತ್ರವನ್ನಾಗಿ ಪರಿವರ್ತಿಸಿ ಜನರ ಮನಸ್ಸಿನ ದಟ್ಟ ಅಜ್ಞಾನವನ್ನು ತೊಳೆದು ಜ್ಞಾನ ಜ್ಯೋತಿಯನ್ನು ಬೆಳಗಿ ಬರಬೇಕು. ಆ ಹೊಡೆ ಹೊತ್ತೇ ಅಲ್ಲವೇ ನೀನು ಈ ಭೂಮಿಗೆ ಬಂದಿರುವುದು. ಕಾಯಕದ ಕಡೆಮನೆ ಬಿಡು, ಮಹಾಯೋಗಿಯಾಗಿ ಈ ಭೂಮಿಗೆ ಆದರ್ಶ ಮೂರ್ತಿಯಾಗಿ ಬಾ. ಅನಂತರ ನನ್ನ ಬಳಿಯಲ್ಲಿಯೇ ಇರುವೆಯಂತೆ. ಆದುದರಿಂದ ನೀನು ಊರಿಗೆ ಹಿಂತಿರುಗಬೇಕು ಸಿದ್ದರಾಮ. ಮಲ್ಲಯ್ಯ, ನಾನು ಊರಿಗೆ ಹಿಂದಿರುಗಬೇಕೆಂಬುದು ನಿನ್ನ ಆಜ್ಞೆಯೇ ಮಲ್ಲಿನಾಥ. ಸಿದ್ದರಾಮ, ಆ ಸೊನ್ನಲಿಗೆಯನ್ನ ಮತ್ತೊಂದು ಶ್ರೀಶೈಲ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಡವೇ? ಮಲ್ಲಯ್ಯ, ನೀನು ಸೊನ್ನಲಿಗೆಯಲ್ಲಿ ಕಾಣಿಸಿಕೊಳ್ಳದೆ ಅಲ್ಲಿ ನಿನ್ನ ಕೃಪಾವರ್ಷ ಆಗದೆ ಸೊನ್ನಲಿಗೆ ಹೇಗೆ ಶ್ರೀಶೈಲವಾದೀತು ತಂದೆ? ನಾನು ಸದಾ ನಿನ್ನೊಡನೆ ಇರುತ್ತೇನೆ. ನಿನ್ನೂರಿನ ಮಂದಾರ ವೃಕ್ಷದಡಿ ಲಿಂಗ ರೂಪದಲ್ಲಿ ಗೋಚರಿಸುತ್ತಾನೆ. ಅದೇ ಸಾಕ್ಷಿ ಸಾಲದೆ ಕಾಯಕವೇ ನನ್ನ ಪೂಜೆ ಎಂಬ ಸತ್ಯವನ್ನ ನೀನು ಸದಾ ನಡೆದು ತೋರಿಬ. ನಿನಗೆ ಮಂಗಳವಾಗಲಿ. ಅನುಗೃಹೀತನಾದೆನು ಮಲ್ಲಯ್ಯ, ಅನುಗೃಹೀತನಾದೆನು. ನೀನ್ ನಾಣತಿಯಂತೆಯೇ ನಡೆಯುತ್ತೇನೆ. ನೀನು ನನ್ನ ರಕ್ಷಕನಾಗಿರುವಲ್ಲಿ ನನಗಿನ್ನಾವ ಭಯವಿದೆ? ಅಭಯ ಕೊಟ್ಟಿರುವೆ, ಮರೆಯದಿರು ತಂದೆ. ಕೈ ಬಿಡದೆ ಕೃಪೆಯನ್ನು
ನಾನು ಧೂಳಿ ಮಾಂಕಾಳ ಅಂತ ಹೆಸರಿರ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಅವನನ್ನು ಹುಡುಕ್ಸೋ ಪ್ರಯತ್ನ ಮಾಡ್ಲಿಲ್ಲ. ಎತ್ತ ಕಲ್ಲು ಹೃದಯ ನಿಮ್ಮದು. ಸುಗ್ಗ, ನೀನು ಅಂದ್ಕೊಂಡ ಹಾಗೆ ಕಲ್ಲು ಮನಸ್ಸಿನವನಲ್ಲ ನಾನು. ಅವನು ಎಲ್ಲಿಗೆ ಹೋಗಿದ್ದಾನೆ ಅಂತ ತಿಳಿದು ನಾನು ಎಲ್ಲೆಲ್ಲಿಗೆ ಕಳಿಸಿ ಹುಡುಕಿಸ್ಲಿ ನಾನು. ಸುಗ್ಗ, ನೀನು ಧೂಳಿ ಮಾಕಾಳ ಅಂತ ಕರೀಲಿಲ್ಲ ಅಂತ ನನಗೇನು ಬೇಜಾರಿಲ್ಲ. ಆದ್ರೂ ಕೂಡ ನಾನು ಸಿದ್ದರಾಮ ಅಂತಾನೆ ಕರೀತಾ ಇದ್ದೆ. ಆ ಶಿವ, ಪಾರ್ವತಿ, ಲಕ್ಷ್ಮಿ ಎಲ್ಲ ಕೂಡ ಬಂದಿದ್ರು ಅವರ ದರ್ಶನದಿಂದಲೇನೆ, ಅವನ ಶಿವ ರಕ್ಷಣೆ ಇರೋದ್ರಿಂದಲೇ ಖಂಡಿತ ಅವನು ಎಲ್ಲಿದ್ರು ಕೂಡ ಬಂದೇ ಬರ್ತಾನೆ. ಧೈರ್ಯವಾಗಿರು ಸುಗ್ಗ, ಧೈರ್ಯವಾಗಿ. ಪಾರ್ವತಿ, ಸರಸ್ವತಿ ಎಲ್ಲ ಬಂದಿದ್ರು ಅಂತ ಅದನ್ನೇ ಹೇಳಿ ಹೇಳಿ ನನ್ನನ್ನು ಹಂಗಿಸ್ತಾ ಇದ್ರು. ಖಂಡಿತ ಬರ್ತಾನೆ ಸುಗ್ಗ, ಖಂಡಿತ ಬರ್ತಾನೆ. ಆ ಧೈರ್ಯ, ನಂಬಿಕೆ ನಮ್ಮ ಮೇಲೆ ಇಡಿ. ಆ ಶಿವನ ರಕ್ಷಣೆ ಖಂಡಿತ ಇದೆ ಸುಗ್ಗ, ಬಂದೇ ಬರ್ತಾನೆ. ಮಗನೇ ಸಿದ್ದರಾಮ, ಇವತ್ತೆಲ್ಲಿದ್ರು ಬಂದೇ ಬರ್ತಾನೆ. ಇವತ್ತೆಲ್ಲಿದ್ರು ಬಂದೇ ಬರ್ತಾನೆ. ಬರ್ತಾನೆ ಸುಗ್ಗ, ಖಂಡಿತ ಬರ್ತಾನೆ. ಓಂ ನಮಃ ಶಿವಾಯ, ಶಿವಾಯ ನಮಃ. ಓಂ ನಮಃ ಓಂ ನಮಃ ಶಿವಾಯ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ. ಮಗನೇ ಸಿದ್ದರಾಮ, ಮಗನೇ ಸಿದ್ದರಾಮ, ಇಷ್ಟು ದಿನಗಳಾಯ್ತಪ್ಪ ನಿನ್ನ ನೋಡಿ. ಇದುವರೆಗೆ ಇಷ್ಟು ದಿನ ನಾವು ನಿನ್ನನ್ನು ಕಾದು ಕಾದು ನಾವು ಕೃಷಿರಾಗಿ ಹೋಗಿದ್ದೇವಪ್ಪ, ಕೃಷಿರಾಗಿ ಹೋಗಿದ್ದೇವೆ. ನಾನು ಹೇಳಲಿಲ್ವಾ ಸುಗ್ಗ, ಖಂಡಿತ ಅದೇ ಕೃಪೆ ಇದ್ರೆ ಅವನು ನಮಗೆ ಬಂದೇ ಬರ್ತಾನಂತೆ. ಹಾಗೆ ನೋಡು, ಬಂದಿದ್ದಾನೆ. ಅವ್ವ, ನಾನು ಹೊರಟಾಗ ನನ್ನ ಮನಸ್ಸು ಹೇಗಿತ್ತೆಂಬುದನ್ನು ನೀನು ಬಲ್ಲೆ. ನಿನ್ನಿಂದ ಮಜ್ಜಿಗೆ ಅಂಬಲಿ ಮಾಡಿಸಿಕೊಂಡು ಹೊಲಕ್ಕೆ ಹೋಗಿ ನೋಡಿದರೆ ಅಲ್ಲಿ ಆ ಜಂಗಮನೇ ಮಾಯವಾಗಿ ಹೋಗಿದ್ದ. ಬೆಟ್ಟವೇ ನನ್ನ ತಲೆಯ ಮೇಲೆ ಕುಸಿದು ಬಿದ್ದಂತಾಯಿತು. ಇರುವುದಾಗಿ ಮಾತು ಕೊಟ್ಟು ಮೋಸ ಮಾಡಿ ಮಾಯವಾಗಿ ಹೋಗಿದ್ದ. ಏಕೋ ಏನೋ ಮಲ್ಲಯ್ಯನನ್ನು ನೋಡದೆ ಊರಿಗೆ ಹಿಂತಿರುಗಬಾರದೆಂದು ಮನಸ್ಸು ಗಟ್ಟಿಯಾಗತೊಡಗಿತ್ತು. ಹೊರಟೇ ಬಿಟ್ಟೆ ಶ್ರೀಶೈಲಕ್ಕೆ. ಶ್ರೀಶೈಲಕ್ಕೆ ದಾರಿ ಹೇಗಪ್ಪ ಗೊತ್ತಾಯ್ತು? ಯಾರ ಜೊತೆಯಲ್ಲಿ ಹೋದಿಯಪ್ಪ? ಶ್ರೀಶೈಲಕ್ಕೆ ಹೊರಟಿದ್ದ ಯಾತ್ರಾರ್ಥಿಗಳ ಗುಂಪೊಂದು ಸಿಕ್ಕಿತು. ಅವರೊಡನೆ ಹೊರಟು ಹೋದೆ. ಅವರೆಲ್ಲರೂ ದೇವಸ್ಥಾನವನ್ನು ಸೇರಿದ ಮೇಲೆ ಗರ್ಭಗುಡಿಯಲ್ಲಿದ್ದ ಮಲ್ಲಿಕಾರ್ಜುನನ ಲಿಂಗವನ್ನು ತೋರಿ ಮಲ್ಲಯ್ಯನೆಂದರು. ಅದಕ್ಕೆ ನಾವು ಒಪ್ಪಲಿಲ್ಲ. ನಮ್ಮ ಹೊಲದ ಬಳಿ ಕಂಡ ಜಂಗಮನ ರೂಪದಲ್ಲೇ ಕಾಣಬೇಕೆಂದು ಹಠ ಹಿಡಿದೆ. ಆದರೆ ಯಾತ್ರಾರ್ಥಿಗಳ ಮಾತು ಸರಿ ಕಾಣದೆ ನಿರಾಶನಾಗಿ ಮಲ್ಲಯ್ಯ 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 ಎಂದು ಮಲ್ಲಯ್ಯನನ್ನು ಕೂಗುತ್ತಾ ಓಡಿದೆ. ಮಲ್ಲಯ್ಯನನ್ನು ಕಾಣಬೇಕು, ಇಲ್ಲವೇ ಮರಣವನ್ನಪ್ಪಬೇಕೆಂಬ ದೃಢ ನಿರ್ಧಾರದಿಂದ ರುದ್ರಗಮ್ಮರಿಯ ಶಿಖರವನ್ನೇರಿ ಮಲ್ಲಯ್ಯ ಎಂದು ಹಾರಿಕೊಂಡು ಬಿಟ್ಟೆ. ಆಮೇಲೆ ಏನಾಯ್ತಪ್ಪ? ಅಮ್ಮ, ಕಣ್ಣು ಬಿಟ್ಟಾಗ ಮಲ್ಲಯ್ಯನ ತೊಡೆಯ ಮೇಲೆ ಮಲಗಿದ್ದೆ. ಮಲ್ಲಯ್ಯ ನನ್ನನ್ನು ಉಪಚರಿಸಿ ಊರಿಗೆ ಹೋಗು ಎಂದ. ನಾನು ಹೋಗುವುದಿಲ್ಲವೆಂದು ಹಠ ಹಿಡಿದೆ. ಆಗ ಮಲ್ಲಯ್ಯ ನಗುತ್ತಾ, ನಿನಗೆ ಲಿಂಗ ಧಾರಣೆ ಆಗಿದೆಯೇ ಹೊರತು ಲಿಂಗ ದೀಕ್ಷೆಯಾಗಿಲ್ಲ ಎಂದು ಹೇಳಿ ಆ ಮಲ್ಲಯ್ಯನೇ ಜಂಗಮ ಗುರುವಾಗಿ ಲಿಂಗ ದೀಕ್ಷೆ ಇತ್ತ. ಅವ್ವ, ಏನೆಂದು ಹೇಳಲಿ? ಆ ಘಳಿಗೆಯಿಂದ ನನ್ನ ಮನಸ್ಸು ಶಿವನಲ್ಲಿಯೇ ಇರುವಂತೆ ಬೋಧೆಯಾಗುತ್ತದೆ. ನನ್ನನ್ನು ಬಿಟ್ಟು ಶಿವನಿಲ್ಲವೇ ಇಲ್ಲ ಎಂಬ ದೃಢ ವಿಶ್ವಾಸ ಮೂಡಿದೆ. ಆದರೂ ನೀನು ಸೊನ್ನಲಿಗೆಯನ್ನು ಸೇರಿದಾಗ ನಿನ್ನೂರಿನ ಮಂದಾರ ವೃಕ್ಷದಡಿ ಲಿಂಗ ರೂಪದಲ್ಲಿ ಉದ್ಭವಿಸಿ ಗೋಚರಿಸುತ್ತೇನೆ ಎಂದು ಅಭಯ ನೀಡಿದ್ದಾರೆ. ಅದರಂತೆ ಈಗ ಇಲ್ಲಿ ಮಲ್ಲಿಕಾರ್ಜುನನ ಲಿಂಗ ಉದ್ಭವಿಸಬೇಕು. ಒಂದ್ ಸೆಕೆಂಡ್ ಎಲ್ಲಿ ನಾನು ಇದ್ದಿದ್ದೆ ನಾನು ಇದ್ದಿದ್ದು ಇಲ್ವಾ? ಯಾರ್ದನ ಕೊಡ್ರಿ ಚೂರು
ಒಂಚೂರು ಲಿಂಗಿದ್ರು ಕೊಡ್ರಿ, ಯಾರನ್ನ ಒಂದು ಲಿಂಗ ಕೊಡ್ರಿ, ಲಿಂಗ ಕೊಡ್ರಿ, ಯಾರಾದ್ರೂ ಒಂದು ಲಿಂಗ ಕೊಡ್ರಿ. ಎಲ್ಲೋ ಬಿದ್ದೋಗ್ಬಿಟ್ಟೈತಿ. ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ, ಕಾತುರತೆ ನೀಗಿಸಿದೆಯೋ ನಮ್ಮ ಜನ್ಮ ಪಾವನ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ. ನಿನ್ನ ಕರುಣೆ ತುಂಬಿ ತುಳುಕಿ ಜನರು ಭಕ್ತರಾಗಲಿ, ನಿನ್ನ ಭಕ್ತಿಯಲ್ಲಿ ಮುಳುಗಿ ನಿನ್ನನವರು ಕೊಂದಲಿ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ. ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ, ಕಾತುರತೆ ನೀಗಿಸಿದೆಯೋ ನಮ್ಮ ಜನ್ಮ ಪಾವನ, ಕಾತುರತೆ ನೀಗಿಸಿದೆಯೋ ನಮ್ಮ ಜನ್ಮ ಪಾವನ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ. ನಿನ್ನ ಕರುಣೆ ತುಂಬಿ ತುಳುಕಿ ಜನರು ಭಕ್ತರಾಗಲಿ, ನಿನ್ನ ಭಕ್ತಿಯಲ್ಲಿ ಮುಳುಗಿ ನಿನ್ನನವರು ಕೊಂದಲಿ, ನಿನ್ನ ನಾಮ ಸ್ತುತಿಸಿ ಸ್ತುತಿಸಿ ನಿನ್ನನವರು ಸೇರಲಿ, ನನ್ನ ಮಹಿಮ ನಿನ್ನನರಿತು ನಾನತ್ವವ ನೀಗಲಿ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ, ಕಾತುರತೆಯ ನೀಗಿಸಿದೆಯೋ ನಮ್ಮ ಜನ್ಮ ಪಾವನ, ಮಾತಿನಂತೆ ಬಂದೇನೋ ಹೇ ಮಲ್ಲಿಕಾರ್ಜುನ. ಜಯ ಜಯ ಮಲ್ಲಿಕಾರ್ಜುನ, 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 ಜಯ ಜಯ ಮಲ್ಲಿಕಾರ್ಜುನ. ಸಿದ್ದರಾಮ, ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಅಪರಾಧವನ್ನೆಸಗಿದ್ದೆ, ನಮ್ಮನ್ನು ಮನ್ನಿಸು. ತಂದೆಯವರೇ, ನೀವಿಷ್ಟು ಧೀನರಾಗುವುದು ಸಲ್ಲ. ನಾವೆಲ್ಲರೂ ಒಂದು, ನಾವು ಶಿವನ ಭಕ್ತರು. ಗಂಗೆಯನ್ನು ಶಿರದಲ್ಲಿ ಹೊತ್ತ ಆ ಗಂಗಾಧರನೇ ನಮ್ಮೆಲ್ಲರ ರಕ್ಷಕನಾಗಿರುವಾಗ ನಮ್ಮೂರಿಗೆ ಜಲಕ್ಷಾಮವೆಂದರೆ ಹಾಸ್ಯಾಸ್ಪದ. ಮಾತು ಕೊಟ್ಟ ಮಲ್ಲಯ್ಯನನ್ನು ಛಲದಿಂದ ಹುಡುಕಿಕೊಂಡು ಹೋಗಿರದಿದ್ದರೆ ನನಗೆ ಈ ಎನ್ನಪ್ಪನ ಅನುಗ್ರಹವಾಗುತ್ತಿದ್ದೆ. ಅಂತೆಯೇ ನಾವೆಲ್ಲರೂ ಒಗ್ಗಟ್ಟಿನಿಂದ ಕಾಯಕ ಮಾಡಲು ಸಿದ್ಧರಾದರೆ ನಮ್ಮೂರಿನ ಜಲಕ್ಷಾಮವೆನಿಸಿಕೊಳ್ಳುವುದು ಕಷ್ಟವೇ? ನಮ್ಮೆಲ್ಲ ಕಷ್ಟಗಳನ್ನು ನಿವಾರಿಸುವುದು ಕೇವಲ ಶಿವಭಕ್ತಿಯೊಂದು ಮಾತ್ರ. ಕಾಯಕವೇ ಶಿವಪೂಜೆ ಎಂದ ಭಾವನೆ ವಜ್ರದಂತಿರಬೇಕು. ಇದನ್ನರಿತ ನೀವೆಲ್ಲರೂ ಹಿರಿತನ ಕಿರಿತನ ಬಿಟ್ಟು ಕಾಯಕ ಮಾಡಲು ಸಿದ್ಧರಾದರೆ ನಮ್ಮೂರಿನ ಜಲಕ್ಷಾಮವೂ ನಿವಾರಣೆಯಾಗುವುದು, ಆ ಶ್ರೀಶೈಲಕ್ಕೆ ಸಮನಾದ ಕ್ಷೇತ್ರವೂ ಆಗುವುದು. ಆದ್ದರಿಂದ
ಇಂದು ಈ ಶುಭ ದಿನವೇ ಎಲ್ಲರೂ ಶಿವನ ಮುಂದೆ ಕೆರೆ ಕಟ್ಟಲು ಪ್ರತಿಜ್ಞೆ ಮಾಡಿ ನಮ್ಮ ಗ್ರಾಮದ ಜಲಕ್ಷಾಮವನ್ನ ತೊಡೆಯಲು ನಾವು ಶ್ರಮಿಸುವುದಾಗಿ ಸದಾ ಸಿದ್ಧರಿರುತ್ತೇವೆ. ನಮ್ಮ ತಂದೆಯವರ ಮಾತೆ ನಿಮ್ಮೆಲ್ಲರ ಮಾತು ತಾನೆ. ಹಾಗಾದರೆ ಇಂದಿನಿಂದಲೇ ಕೆರೆ ಕಟ್ಟಲು ಪ್ರಾರಂಭಿಸೋಣ. ಜಯ ಜಯ ಮಲ್ಲಿಕಾರ್ಜುನ. ಹುಗೆ